ಸಿದ್ದರಾಮಯ್ಯನವರು ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯ ಅಂತ ಕಾಂಗ್ರೆಸ್ ಎಂಎಲ್ಎ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಅವಶ್ಯಕತೆ ಬಗ್ಗೆ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮಾಜಿ ಶಾಸಕರನ್ನ ಆಟೋ ಡ್ರೈವರ್ ಕೊಲೆ ಮಾಡಿದಂಥ ಘಟನೆ ಕೂಡ ನಡೆದಿದೆ. ಇದೆಲ್ಲವೂ ಕೂಡ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅಲ್ಲಿ ಮೊದಲನೇದಾಗಿ ಬೆಳಗಾವಿ ಸುದ್ದಿ. ಆಟೋ ಮತ್ತೆ ಕಾರ್ ನಡುವೆ ಸಣ್ಣ ಒಂದು ಅಪಘಾತ ಆಗುತ್ತೆ. ಆ ಟಚ್ ಆದ ಹಿನ್ನೆಲೆ ಮಾಜಿ ಶಾಸಕನ ಮೇಲೆ ಎರ್ರಾಬಿರ್ರಿ ಅಲ್ಲೇ ಮಾಡ್ತಾನೆ ಆಟೋ ಚಾಲಕ. ಇದಾದ ಕೆಲ ಹೊತ್ತಿನಲ್ಲಿ ಮಾಜಿ ಶಾಸಕರು ಸಾವನ್ನಪ್ಪುತ್ತಾರೆ. ಈ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಳಗಾವಿಯಲ್ಲಿ ಆಟೋ ಚಾಲಕರೊಬ್ಬರು ಕ್ಷುಲ್ಲಕ ಕಾರಣಕ್ಕೆ ಗೋವಾ ಮಾಜಿ ಶಾಸಕರನ್ನ ಹತ್ಯೆ ಮಾಡಿದ ಆಘಾತಕಾರಿ ಘಟನೆ ನಡೆದಿದೆ. ಬೆಳಗಾವಿಯ ಕಡೆ ಬಜಾರ್ನಲ್ಲಿ ಇರತಕ್ಕಂಥ ಶ್ರೀನಿವಾಸ ಲಾಡ್ಜ್ ಮುಂದೆ ಈ ಘಟನೆ ನಡೆದಿದ್ದು, ಗೋವಾದ ಫೋಂಡಾ ಕ್ಷೇತ್ರದ ಶಾಸಕರಾಗಿದ್ದ ಲಾವು ಮಮಲೇದಾರ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಆಟೋಗೆ ಟಚ್ ಆಗಿದೆ. ಇದರಿಂದ ಆಕ್ರೋಶಗೊಂಡ ಆಟೋ ಚಾಲಕ ಲಾವು ಮಮಲೇದಾರ್ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾನೆ. ಪರಿಣಾಮ ಮಾಜಿ ಶಾಸಕ ಲಾವು ಮಮಲೇದಾರ್ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಲಾವು ಮಮಲೇದಾರ್ ಅವರು ಇಂದು ಬೆಳಗಾವಿಗೆ ಆಗಮಿಸಿದ್ರು. ಈ ವೇಳೆ ಬೆಳಗಾವಿಯ ಕಡೆ ಬಜಾರ್ ಬಳಿ ಆಟೋಗೆ ಕಾರು ಟಚ್ ಆಗಿದೆ. ರಸ್ತೆಯಲ್ಲಿ ಎಷ್ಟೇ ಕೂಗಿದ್ರೂ ಕೇರ್ ಮಾಡದೆ ಹೊರಟ ಮಾಜಿ ಶಾಸಕ ಲಾವು ಮಮಲೇದಾರ್ ಅವರ ಕಾರ್ನ ಆಟೋ ಚಾಲಕ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ. ಬಳಿಕ ಲಾವು ಮಮಲೇದಾರ್ ಅವರು ಶ್ರೀನಿವಾಸ ಲಾಡ್ಜ್ ಬಳಿ ಬಂದು ನಿಂತಿದ್ದಾಗ ಆಟೋ ಚಾಲಕ ಜಗಳ ಆರಂಭಿಸಿದ್ದಾನೆ. ಮಾತಿಗೆ ಮಾತು ಬೆಳೆದು ಆಟೋ ಚಾಲಕ ಲಾವೋ ಮಮಲೇದಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಆಗ ಸ್ಥಳೀಯರು ಹಾಗೂ ಲಾಡ್ಜ್ನ ಸಿಬ್ಬಂದಿ ಬಂದು ಇಬ್ಬರ ಜಗಳವನ್ನು ಬಿಡಿಸಿದ್ದಾರೆ. ಹಲ್ಲೆ ಬಳಿಕ ಮಾಜಿ ಶಾಸಕ ತಾವು ತಂಗಿದ್ದ ಲಾಡ್ಜ್ಗೆ ಹೋಗುವಾಗ ಮೆಟ್ಟಿಲು ಏರಲು ಆಗದೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಘಟನೆಯ ಸಂಪೂರ್ಣ ದೃಶ್ಯ ಲಾಡ್ಜ್ನ ಸಿಸಿಬಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾರ್ಕೆಟ್ ಠಾಣೆ ಪೊಲೀಸರು ತಕ್ಷಣವೇ ಆಟೋ ಚಾಲಕ ಆರೋಪಿ ಮುಜಾಹಿದ್ ಶಕೀಲ್ ಸರದಿ ಅನ್ನುವರನ್ನ ಬಂಧಿಸಿದ್ದಾರೆ. ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಹಾಗೂ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾಜಿ ಶಾಸಕ ಲಾವಾ ಮಮಲೇದಾರ್ ಮೃತದೇಹವನ್ನ ಬೆಳಗಾವಿ ಬಿಮ್ಸ್ಗೆ ರವಾನೆ ಮಾಡಿದ್ದಾರೆ. ಬಹಳ ದುರಂತ. ಎಷ್ಟು ಆತರಕ್ಕೆ, ಯಾಕಂದರೆ ಆ ಸಂಬಂಧಪಟ್ಟಾಗ ಇನ್ಶೂರೆನ್ಸ್ ಇದ್ರೆ ಕ್ಲೈಮ್ ಮಾಡಬೇಕಾಯ್ತು ಅಥವಾ ಹ್ಯಾಂಡಲ್ ಮಾಡೋ ರೀತಿ. ನಾವು ದಿನನಿತ್ಯ ನೋಡ್ತಿರ್ತೀವಿ ಕಾರ್ಗಳು ಮತ್ತು ಬೈಕ್ಗಳ ನಡುವೆ ಒಂದು ಅಗ್ಗಜಗ್ಗಾಟ, ಈ ರೋಡ್ ರೇಜ್ ಈ ಸಂಬಂಧಪಟ್ಟಂಗೆ ಒಂದಷ್ಟು ರಸ್ತೆಯಲ್ಲೇ ಅಗ್ಗಜಗ್ಗಾಟ, ಕಿತ್ತಾಟ, ಹೊಡೆದಾಟಗಳು ನೋಡ್ತಿರ್ತೀವಿ. ಆದರೆ ಈ ಒಂದು ಆಟೋಗೆ ಟಚ್ ಮಾಡಿದ್ಮೇಲೆ ಕಾರ್ ನಿಲ್ಸ ಯಾಕೆ ಬಂದ್ರು ಅನ್ನೋದು ಒಂದು ಪ್ರಶ್ನೆ. ಆ್ಯಂಡ್ ಬಂದಮೇಲೆ ಆಟೋ ಚಾಲಕ ಮಾಜಿ ಶಾಸಕರ ಮೇಲೆ ಮನಸ್ಸೋ ಇಚ್ಛೆ ದಳಿಸಿರೋದಿದೆಯಲ್ಲ, ಅದು ದುರಂತ. ಆ ಸಂಬಂಧಪಟ್ಟಂಗೆ ಡ್ಯಾಮೇಜ್ ಆಗಿದೆ, ಕಟ್ಕೊಡಿ ಅಂತ ಕೇಳಬೇಕಾಯ್ತು, ಇಲ್ಲ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಆದರೆ ಇದು ಯಾವುದೂ ಆಗಲಿಲ್ಲ. ಆತುರಕ್ಕೆ, ಕೋಪಕ್ಕೆ ಬುದ್ಧಿ ಕೊಡಲಾಗಿ ಈಗ ಕೊಲೆ ಕೇಸಲ್ಲಿ ಅದು ಆತ ಜೈಲು ಸೇರುವಂಥ ಸನ್ನಿವೇಶ. ಮತ್ತು ಮಾಜಿ ಶಾಸಕರು ಅಟ್ಲೀಸ್ಟ್ ಆಟೋದೊಂದು ಜೀವನ ಹೆಂಗೆ ಮಾಡ್ತಾನೆ ತಾಳಪ್ಪ, ಅವ್ನು ಟಚ್ ಆಗಿರೋದಂಗೆ ಕಟ್ಕೊಡೋಣ ಅನ್ನೋ ಕನಿಷ್ಠ ಪರಿಜ್ಞಾನ ಅವ್ರಿಗೂ ಇರಬೇಕಾಗಿತ್ತು. ಆದರೆ ಉದಾಸೀನತೆ, ನಿರ್ಲಕ್ಷ್ಯ ತೋರು ಬಂದರು. ಆತನ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಥರ ಆತ ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಆಗ ಅವ್ರು ತೀರ್ಕೋತಾರೆ ಸ್ವಲ್ಪ ಹೊತ್ತಿನಲ್ಲಿ. ದುರಂತ. ಯಾರೂ ಯಾರ ಮೇಲೂ ಕೈ ಮಾಡೋಕ್ಕೆ ಹೋಗ್ಬಿಡಿ. ಕೈ ಮಾಡಿ ಈ ಥರ ಸನ್ನಿವೇಶ ಆದರೆ ಜೀವನ ಪರ್ಯಂತ ನಳುವಂಥ ಸನ್ನಿವೇಶ ಆಗಲಿಲ್ಲ. ಬಡವನ ಕೋಪ ಈ ಥರ ಸನ್ನಿವೇಶ ಆಗುತ್ತೆ. ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡ್ಕೋಬಾರ್ದು ಅನ್ನೋದಷ್ಟೇ ಇದು. ಬಟ್ ದುರಂತ ಮಾಜಿ ಶಾಸಕರ ಈ ಒಂದು ಘಟನೆ, ಅವ್ರು ಈ ರೀತಿ ದುರಂತ ಸಾವನ್ನಪ್ಪಿದ್ದು. ಇನ್ನು ಸಿದ್ದರಾಮಯ್ಯನವ್ರು ನಮಗೆ ಬೇಕೇ ಬೇಕು, ಮುಂದಿನ ಚುನಾವಣೆ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಬೇಕೇ ಬೇಕು, ಹೀಗೆ ಹೇಳ್ತಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆ ಬಗ್ಗೆ ಚರ್ಚೆ. ಈ ಗ್ಯಾಪಲ್ಲಿ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ, ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಸಿದ್ಧಗೊಳ್ಳುವವರೆಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರದ ವಿರುದ್ಧವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ಬೇಕು ಎಂಬ ಕಾಂಗ್ರೆಸ್ ಶಾಸಕ ರಾಯರೆಡ್ಡಿ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ನಮಗೆ ಬೇಕೇ ಬೇಕು, ಚುನಾವಣೆ ನಿವೃತ್ತಿಯಾದರೂ ಕೂಡ ರಾಜಕೀಯದಲ್ಲಿ ಇರಬೇಕು, ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಅವರು ಇರಬೇಕು, ಸಿದ್ದರಾಮಯ್ಯ ಇರಬೇಕು ಎಂಬ ಆಸೆ ಇದೆ, ಹೊಸ ನಾಯಕತ್ವ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸತೀಶ್ ಜಾರಕಿಹೊಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಆಶಯ ಕೂಡ ಅದೇ ಆಗಿದೆ, ಚುನಾವಣೆ ನಿವೃತ್ತಿ ಆದರೂ ಸಕ್ರಿಯ ರಾಜಕೀಯದಲ್ಲಿ ಇರಬೇಕು, ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಸಿದ್ದರಾಮಯ್ಯ ಬೇಕು, ಚುನಾವಣೆ ಗೆಲ್ಲಲು ಅನುಕೂಲ ಆಗುತ್ತೆ, ಇನ್ನೊಂದು ಅವಧಿವರೆಗೆ ರಾಜಕೀಯ ಅವರು ಇರಬೇಕು, ಮಾಡಲೇಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಒತ್ತಾಯ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗೊತ್ತಿಲ್ಲ, ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡ್ತಾರೆ, ಕರ್ನಾಟಕ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಬೇರೆ ರಾಜ್ಯಗಳ ಚರ್ಚೆ ನಡೀತಿದೆ, ನಮ್ಮ ರಾಜ್ಯದ ಚರ್ಚೆ ಬಂದಾಗ ಅಭಿಪ್ರಾಯ ಹೇಳ್ತೇವೆ ಅಂತ ತಿಳಿಸಿದರು.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆ ವಿಚಾರವಾಗಿ ಇದೇ ವೇಳೆ ಮಾತನಾಡಿದ ಅವರು, ಉಸ್ತುವಾರಿಗಳ ಬದಲಾವಣೆ ಬಗ್ಗೆ ಗೊತ್ತಿಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಅದಿಲ್ಲ. ಇದನ್ನ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ. ಬೇರೆ ರಾಜ್ಯಗಳ ಉಸ್ತುವಾರಿ ಬದಲಾವಣೆ ಆಗಿದೆ. ಸುರ್ಜೇವಾಲಾ ಈಗ ಇದ್ದಾರೆ, ಅದರ ಬಗ್ಗೆ ಹೇಳಲ್ಲ ಅಂತ ಹೇಳಿದ್ರು. ಮತ್ತೊಬ್ಬ ನಾಯಕ ಬರೋವರೆಗೆ ಅವರ ಅವಶ್ಯಕತೆ ಇದೆ ಅಂದರೆ ಡಿ.ಕೆ. ಶಿವಕುಮಾರ್ ನಾಯಕ ಅಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಕೆಪಿಸಿಸಿ ಅಧ್ಯಕ್ಷ ಆಗಿ ಸಮರ್ಥವಾಗಿ ನಿಭಾಯಿಸಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕಾರಣಕ್ಕೆ 135 ನಂಬರ್, ಅದನ್ನು ಸಿದ್ದರಾಮಯ್ಯನವರು ಒಪ್ತಾರೆ. ಸಂಘಟನಾತ್ಮಕವಾಗಿ ಕೆಪಿಸಿಸಿಗೆ ಶಕ್ತಿ ತುಂಬಿದ್ದು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರು ಅಷ್ಟೇ ಹೋಗಿದ್ರೆ 135 ಬರ್ತಿದ್ವಾ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ಅಂತ ಸಹಜವಾಗಿ ಎಲ್ರಿಗೂ ಗೊತ್ತು. ಡಿ.ಕೆ. ಶಿವಕುಮಾರ್ ಕಾರಣಕ್ಕೆ, ಸಿದ್ದರಾಮಯ್ಯ ಕಾರಣಕ್ಕೆ, ಇಬ್ಬರ ಪರಿಶ್ರಮದ ಕಾರಣ 135 ಕಾಂಗ್ರೆಸ್ MLAಗಳು ಗೆದ್ದಿದೆ. ಆದರೆ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಬೇಕು ಅಂದರೆ ಸಿದ್ದರಾಮಯ್ಯನವರು ಇಲ್ಲದೇ ಇರುವಾಗಲೂ ಕಾಂಗ್ರೆಸ್ ಗೆದ್ದಿದೆ. ಸಿದ್ದರಾಮಯ್ಯ ಬಂದಮೇಲೆ ಕಾಂಗ್ರೆಸ್ ಗೆಲ್ತು ಅನ್ನೋದೇನಿಲ್ವಲ್ಲ. ಕಾಂಗ್ರೆಸ್ನಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಇದೆ, ನಾಯಕತ್ವವನ್ನು ಒಪ್ಕೊಳ್ಳೋ ಸಮಸ್ಯೆ ಇದೆ. ಸೊ ಹಾಗಾಗಿ ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಬೇಕು, ರಾಜಕೀಯವಾಗಿ ನಿವೃತ್ತಿ ಅಂದರೆ ಚುನಾವಣಾ ರಾಜಕಾರಣ ಹಿಂದೆ ಸರಿದ್ರು ಪಾಲಿಟಿಕ್ಸ್ ಮಾಡಬೇಕು ಅನ್ನೋ ಇವೆಲ್ಲ ಇದೆಯಲ್ಲ, ಇದು ಈ ಮೂಲಕ ಡಿ.ಕೆ. ಶಿವಕುಮಾರ್ ಕೆಪಾಸಿಟಿ ಇಲ್ಲ ಅಂದಂಗೆ ಹೇಳ್ದಂಗೆ ಐತಿ. ಇವರು ಗೊತ್ತಿಲ್ಲ ಏನು ಅಂತ. ಇನ್ನೊಬ್ಬರು ಶಾಸಕರು ಹೇಳಿದ್ದಾರೆ, ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯ ಅಂತ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ. ಕಂಪ್ಲಿಯ ಗಣೇಶ್ ಅವರು ಹೇಳಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ಅನಿವಾರ್ಯವಾಗಿದ್ದಾರೆ, ನಾವೆಲ್ಲ ಶಾಸಕರು ಅವರ ಬೆಂಬಲಕ್ಕಿದ್ದೇವೆ ಅಂತ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕಂಪ್ಲಿ ಗಣೇಶ್, ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ, ಇದಕ್ಕೆ ಈ ಬಾರಿಯ ವಿಧಾನಸಭೆ ಚುನಾವಣೆಯ ಸಾಕ್ಷಿ. ಅವರು ಒಂದು ರೀತಿ ರೋಲ್ ಮಾಡೆಲ್ ಇದ್ದಂತೆ ಅಂತ ಹೇಳಿದರು. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು ಎಂಬ ವಿಚಾರವಾಗಿ ಮಾತನಾಡಿದ ಗಣೇಶ್, ಹೈಕಮಾಂಡ್ ಹೇಳಿದರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೇಳಿದರು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಒಳ್ಳೆಯದಲ್ವೇ, ನಾನೊಬ್ಬನೇ ಅಲ್ಲ 138 ಶಾಸಕರ ಬೆಂಬಲ ಅವರಿಗಿದೆ ಅಂತ ಗಣೇಶ್ ಬ್ಯಾಟಿಂಗ್ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಅವರು, ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ ಅಂತ ಹೇಳಿದರು. ತುಂಬ ನೀಟಾಗಿ ಉತ್ತರ ಕೊಟ್ಟಿದ್ದಾರೆ. 138 ಶಾಸಕರ ಬೆಂಬಲವೂ ಕೂಡ ಅವ್ರಿಗಿದೆ, ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೈಕಮಾಂಡ್ ಕೋರ್ಟ್ಗೆ ಹಾಕಿದ್ದಾರೆ. ಕಂಪ್ಲಿ ಗಣೇಶ್ ಒಂಥರ ಸಾಫ್ಟ್ MLA, ಭಾಳ ಗುದ್ದಾಡಿ ಒದ್ದಾಡಿ ಸುರೇಶ್ ಬಾಬು ಅವ್ರನ್ನ 2 ಬಾರಿ ಸೋಲಿಸಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಹಾಗಾಗಿ ಅವರ ಅಭಿಪ್ರಾಯ ಇಂಪಾರ್ಟೆಂಟ್ ಅಲ್ಲ, MLAಗಳ ಮಾತು ಭಾಳ ಇಂಪಾರ್ಟೆಂಟ್ ಅಲ್ವೇ. ಸೊ ಹಾಗಾಗಿ ಅವರು ನಯಾ ನಾಜುಕಲ್ಲೇ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರವಾದಂಥ ಹೇಳಿಕೆಗಳು ಬರ್ತಿದೆ. ಡಿ.ಕೆ. ಶಿವಕುಮಾರ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭದ್ರಾವತಿಯಲ್ಲಿ ಶಾಸಕರ ಪುತ್ರನ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಏನೇನು ಹೇಳಿದ್ರು? ದಮ್ಮು ತಾಕತ್ತಿದ್ರೆ ಶಾಸಕ ಬಿ.ಕೆ. ಸಂಗಮೇಶ್ ಅವರ ಮಗನ ಮೇಲೆ FIR ದಾಖಲು ಮಾಡಿ, ಶಾಸಕರ ಮಗನ ಧ್ವನಿಯನ್ನು FSLಗೆ ಪರೀಕ್ಷೆಗೆ ಮಾಡಲಿ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದ ವಿರುದ್ಧ ಇಂದು ಭದ್ರಾವತಿ ಜೆಡಿಎಸ್ ತಾಲೂಕು ಘಟಕ ಹಾಗೂ ಬಿಜೆಪಿ ಘಟಕ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದರು. ನಿನ್ನೆ ಪ್ರತಿಭಟನೆ ಆಯಿತು. ರಾಮನಗರದಲ್ಲಿ ದಮ್ಮು ತಾಕತ್ ಬಗ್ಗೆ ಮಾತನಾಡ್ತೀರಿ, ಈ ಪ್ರಕರಣದ ಬಗ್ಗೆ FIR ಹಾಕಿ ತನಿಖೆ ಮಾಡಿಸಿ ಅಂತ ಆಗ್ರಹ ಮಾಡಿದ್ರು. ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಲ್ಲ, ಇಲ್ಲಿಂದ ಹೊಸ ಅಧ್ಯಾಯ ಶುರುವಾಗಲಿದೆ. ಭದ್ರಾವತಿಯ ನಾಗರಿಕರು ಜಾಗೃತರಾಗಿರಬೇಕು, ನಿಮ್ಮ ಜೊತೆ ನಾವಿರ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಮಹಿಳಾ ಅಧಿಕಾರಿ ವಿರುದ್ಧ ಅವಾಚ್ಯ ಶಬ್ದ ಬಳಕೆ, ಶಾಸಕರ ಪುತ್ರನನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿ ಭದ್ರಾವತಿ ತಹಶೀಲ್ದಾರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮನವಿ ಸಲ್ಲಿಸಿದರು. ಭದ್ರಾವತಿಯಲ್ಲಿ ಶಾಸಕರ ದೌರ್ಜನ್ಯ ಬಹಳ ದಿನ ನಡೆಯಲ್ಲ, ಅಭಿವೃದ್ಧಿಗೆ ಮೀಸಲಿಡಬೇಕಾದ ಸಮಯವನ್ನು ಇಸ್ಪಿಟ್ ದಂಧೆ ಮತ್ತು ಮಾದಕ ವಸ್ತುಗಳ ಪೂರೈಕೆಗೆ ಶಾಸಕರು ಸಮಯ ಮೀಸಲಿಟ್ಟಿದ್ದಾರೆ ಅಂತ ಶಾಸಕ ಸಂಗಮೇಶ್ ವಿರುದ್ಧ ನಿಖಿಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನಮ್ಮಪ್ಪ 2 ಸಲ ಸಿಎಂ ಆಗಿದ್ರು ಸಹ ಇದುವರೆಗೆ ಅಧಿಕಾರಿಗಳಿಗೆ ಒಂದು ಕೆಲಸವನ್ನು ಮಾಡಿ ಅಂತ ನಾನು ಫೋನ್ ಮಾಡಿಲ್ಲ. ಪೊಲೀಸ್ ಅಧಿಕಾರಿಗಳು ಪಾರದರ್ಶಕವಾಗಿ ನಡೆದುಕೊಳ್ಳಬೇಕು ಅಂತ ನಿಖಿಲ್ ಹೇಳಿದರು. ಪೊಲೀಸ್ನವರಿಗೆ ಕೈ ಮುಗಿದು ಕೇಳ್ತೇನೆ, ಪಾರದರ್ಶಕವಾಗಿ ಕೆಲಸ ಮಾಡಿ. ಇಡೀ ರಾಜ್ಯಾದ್ಯಂತ ಶಾಸಕರ ದುರಹಂಕಾರ ಗೊತ್ತಾಗಿದೆ. ರಾಜ್ಯದ ಜನರಿಗೆ ಮಾಧ್ಯಮದವರು ವಾಸ್ತವ ತಿಳಿಸಿದ್ದಾರೆ. ಅಪ್ಪಾಜಿ ಗೌಡರನ್ನು ನಾವು ನೆನಪಿಸಿಕೊಳ್ಬೇಕು. ಆಸ್ತಿ ಮಾಡದೆ ಜನರ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಈ ಮೂಲಕ ಮುಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರ ಈ ನಡೆ, ಈ ಪ್ರತಿಭಟನೆ ಭಾಗಿ ಪೂರಕ ವಾತಾವರಣ, ಗೊತ್ತಿಲ್ಲ ಅವರು ಆಗ್ತಾರೋ ಬಿಡ್ತಾರೋ ಮಾಡ್ತಾರೋ ಅವೆಲ್ಲ ಸೆಕೆಂಡ್ರಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವ್ರ ತಂದೆಯ ಅನುಪಸ್ಥಿತಿ, ಅವರೇನೋ ಸೆಂಟ್ರಲ್ ರಾಜಕಾರಣ ಮಾಡ್ತಾವ್ರೆ. ಹಾಗಾಗಿ ರಾಜ್ಯಾದ್ಯಂತ ಇಲ್ಲೇ ಕಾರ್ಯಕ್ರಮಗಳಾದರೂ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗ್ತಿದ್ದಾರೆ. ಸಂಗಮೇಶ್ ಅವ್ರ ಪುತ್ರನನ್ನ ಬಂಧಿಸ್ತಾರೋ ಬಿಡ್ತಾರೋ, FIR ಆಗ್ತಾರೋ ಬಿಡ್ತಾರೋ, ಬಟ್ ಭದ್ರಾವತಿನಲ್ಲಿ ಕಾಂಗ್ರೆಸ್ ವರ್ಸಸ್ JDS ಫೈಟ್, ಇಲ್ಲಿ BJP ಇಲ್ಲ. ಹಾಗಾಗಿ ಮುಂದಿನ ಬಾರಿನಾರ ಭದ್ರಾವತಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ನಿಖಿಲ್ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಭಾಗವಹಿಸಿದ್ದಾರೆ.
ಇನ್ನು ಉಗ್ರರ ಜೊತೆಗಿನ ನಂಟು ಪೊಲೀಸ್ ಅಧಿಕಾರಿ ಸೇರಿ 3 ಸರ್ಕಾರಿ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ. ಹೌದು, ಭಯೋತ್ಪಾದಕ ಸಂಪರ್ಕದ ಆರೋಪದ ಮೇಲೆ ಜೈಲಿನಲ್ಲಿರತಕ್ಕಂಥ ಪೊಲೀಸ್ ಅಧಿಕಾರಿ ಸೇರಿದಂತೆ 3 ಸರ್ಕಾರಿ ನೌಕರರನ್ನ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ವಜಾಗೊಳಿಸಿದ್ದಾರೆ. ವಜಾಗೊಳಿಸಲಾದ ನೌಕರರನ್ನ ಪೊಲೀಸ್ ಕಾನ್ಸ್ಟೇಬಲ್ ಫಿರ್ದಾಸ್ ಅಹಮದ್ ಭಟ್, ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಕ ಮೊಹಮ್ಮದ್ ಅಶ್ರಫ್ ಭಟ್ ಮತ್ತು ಅರಣ್ಯ ಇಲಾಖೆಯಲ್ಲಿನ ಆರ್ಡರ್ಲಿ ನಿಸಾರ್ ಅಹಮದ್ ಖಾನ್ ಎಂದು ಗುರುತಿಸಲಾಗಿದೆ. ಹಿಂದೆ 2000ರಲ್ಲಿ ನಡೆದ ರಾಷ್ಟ್ರೀಯ ಸಮ್ಮೇಳನ ಸಚಿವತ್ವಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿಯನ್ನು ಬಂಧಿಸಲಾಗಿತ್ತು ಅಂತ ಅವರು ಹೇಳಿದರು. ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಗಳು ನಡೆಸಿದ ತನಿಖೆಯ ನಂತರ ಎಲ್ಜಿ ಸಂವಿಧಾನದ 311(2)C ವಿಧಿಯನ್ನು ಬಳಸಿಕೊಂಡು 3 ನೌಕರರನ್ನು ವಜಾಗೊಳಿಸಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಸರ್ಕಾರಿ ನೌಕರರನ್ನ ಭಯೋತ್ಪಾದಕ ಸಂಪರ್ಕದ ಆರೋಪದ ಮೇಲೆ ಎಲ್ಜಿ ವಜಾಗೊಳಿಸಿದ್ದಾರೆ. ಶ್ರೀನಗರ ಮತ್ತು ಜಮ್ಮುವಿನ ಅವಳಿ ರಾಜಧಾನಿಗಳಲ್ಲಿ ಎಲ್ಜಿ ನಡೆಸಿದ 2 ಸತತ ಭದ್ರತಾ ಪರಿಶೀಲನಾ ಸಭೆಗಳ ನಂತರ ಭಯೋತ್ಪಾದಕರು ಮತ್ತು ಭಯೋತ್ಪಾದಕರ ಪರಿಸರ ವ್ಯವಸ್ಥೆಯನ್ನು ತಟಸ್ಥಗೊಳಿಸಲು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸುವಂತೆ ಭದ್ರತಾ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಈ ಬೆನ್ನಲ್ಲೇ 3 ಸರ್ಕಾರಿ ನೌಕರರನ್ನು ವಜಾಗೊಳಿಸಲಾಗಿದೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಬಂಧಿಸಲ್ಪಟ್ಟಿದ್ದ ಈಗ ವಜಾಗೊಂಡ ಪೊಲೀಸ್ ಅಧಿಕಾರಿಯನ್ನು ಆರಂಭದಲ್ಲಿ 2005ರಲ್ಲಿ ವಿಶೇಷ ಪೊಲೀಸ್ ಅಧಿಕಾರಿಯಾಗಿ ನೇಮಿಸಲಾಯಿತು. ನಂತರ 2011ರಲ್ಲಿ ಕಾನ್ಸ್ಟೇಬಲ್ ಆಗಿ ಬಡ್ತಿ ನೀಡಲಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಸ್ತುತ ಕೋಟ್ ಬಲ್ವಾಲ್ ಜೈಲಿನಲ್ಲಿರತಕ್ಕಂಥ ಭಟ್ ಜೆಕೆ ಪೊಲೀಸರಲ್ಲಿ ಎಲೆಕ್ಟ್ರಾನಿಕ್ ಕಣ್ಗಾವಲು ಘಟಕದ ಸೂಕ್ಷ್ಮ ಹುದ್ದೆಯಲ್ಲಿ ನಿಯೋಜಿಸಲ್ಪಟ್ಟಿದ್ರು. ಆದರೆ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಅಂತ ತಿಳಿದು ಬಂದಿದೆ. ಆದಾಗ್ಯೂ ಸ್ಥಳೀಯರಲ್ಲದ ನಾಗರಿಕರು ಮತ್ತು ಪ್ರವಾಸಿಗರ ಮೇಲೆ ದಾಳಿ ಮಾಡಲು ಯೋಜಿಸುತ್ತಿದ್ದ 2 ಭಯೋತ್ಪಾದಕರಾದ ವಸೀಂ ಶಾ ಮತ್ತು ಅದ್ನಾನ್ ಬೇಗ್ ಅವರನ್ನ ಅನಂತನಾಗಲ್ಲಿ ಪಿಸ್ತೂಲ್ ಹಾಗೂ ಹ್ಯಾಂಡ್ ಗ್ರೆನೇಡ್ನೊಂದಿಗೆ ಬಂಧಿಸಿದಾಗ ಆತ ಸಿಕ್ಕಿಬಿದ್ದಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಭಟ್ ದುಷ್ಟಕೂಟದೊಂದಿಗೆ ತನ್ನ ಸಂಪರ್ಕವನ್ನು ಬಹಿರಂಗಪಡಿಸಿದ್ದಾನೆ. ಇದರಿಂದ ಮಾಹಿತಿಯ ಆಧಾರದಲ್ಲಿ ಶ್ರೀನಗರ ಪೊಲೀಸ್ ಹೌಸಿಂಗ್ ಕಾಲೋನಿಯಲ್ಲಿರುವ ಅವರ ವಸತಿ ಕ್ವಾರ್ಟರ್ಸ್ ಮತ್ತು ಅನಂತನಾಗ್ ಹೊಸದಾಗಿ ನಿರ್ಮಿಸಲಾದ ಮನೆಯಿಂದ ಪಿಸ್ತೂಲ್ಗಳು, ಮದ್ದುಗುಂಡುಗಳು ಮತ್ತು ಸ್ಫೋಟಕಗಳು ಸೇರಿದಂತೆ ಗಣನೀಯ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅಧಿಕಾರಿಗಳ ಪ್ರಕಾರ ಅವರ ನಿವಾಸದಿಂದ 3 kg ಚರಸನ್ನು ವಶಪಡಿಸಿಕೊಳ್ಳಲಾಗಿದೆ. ಇದನ್ನು ಪಾಕಿಸ್ತಾನ ಮೂಲದ ಎಲ್ಇಟಿ ಭಯೋತ್ಪಾದಕ ಸಾಜಿದ್ ಜಟ್ ಅಲಿಯಾಸ್ ಸೈಫುಲ್ಲಾ ಕೆಲವು ದಿನಗಳ ಹಿಂದೆ ಸಾಂಬಾ ಜಿಲ್ಲೆಯಲ್ಲಿ ಡ್ರೋನ್ ಮೂಲಕ ಬೀಳಿಸಿದ್ದ ತನ್ನ ಪೊಲೀಸ್ ಕಾನ್ಸ್ಟೇಬಲ್ ರಕ್ಷಣೆಯನ್ನು ಬಳಸಿಕೊಂಡು ಭಟ್ ಭಯೋತ್ಪಾದಕರಿಗಾಗಿ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಮತ್ತು ಸ್ಫೋಟಕಗಳನ್ನು ಸಾಗಿಸಿದ್ದ. ಒಟ್ಟಾರೆ ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅನ್ನಂಗಾಯಿತು. ನಮ್ಮಲ್ಲೇ ಅಧಿಕಾರಿಗಳಾಗಿದ್ದವರು ಭಾರತೀಯರೇ ಹೀಗೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ದುರಂತವೇ ಸರಿ. ಬಟ್ ಇವ್ರು ಬರೀ ವಜಾ ಅಷ್ಟೇ ಅಲ್ಲ, ಇವ್ರನ್ನ ಜೈಲಿಗೆ ಹಾಕೊಂಡು ಜೀವನ ಪರ್ಯಂತ ಕೊಳೆಯಂಗೆ ಮಾಡಬೇಕು. ಇವರೆಲ್ಲ ದೇಶದ್ರೋಹಿಗಳು. ತಾವೇನು ಹೇಳ್ತೀರಿ ಕಮೆಂಟ್ ಮಾಡಿ. ಧನ್ಯವಾದ. ಇವತ್ತು ಬಿಗ್ ನ್ಯೂಸ್, ಬಿಗ್ ಡಿಬೇಟ್, ಭಾಳ ಸರಳ, ಸಿಂಪಲ್. ಧನ್ಯವಾದ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.